ಪ್ರೀತಿ, ಪ್ರೇಮ, ಒಲವು ಅನ್ನೋದು ಇಂದಿನ ಯುವ ಜನತೆಗೆ ಹೊಸದೇನಲ್ಲ ಬಿಡಿ. ನಾವಿಷ್ಟಪಡುವವರು ಸದಾ ನಮ್ಮ ಜೊತೆಯಲ್ಲೇ ಇರಬೇಕು, ನಮ್ಮೊಟ್ಟಿಗೆ ಮಾತನಾಡಬೇಕು ಅನ್ನೋದು ಎಲ್ಲ ಪ್ರೇಮಿಗಳ ಆಶಯ. ಆದರೆ ಇಲ್ಲೊಬ್ಳು ಪ್ರಿಯತಮೆ ಆ ಅತಿಯಾದ ಪ್ರೀತಿಯನ್ನೇ ಸುಟ್ಟು ಕರಕಲಾಗಿಸಿದ್ದಾಳೆ. ಹೌದು, ಇದೊಂದು ಪ್ರೀತಿ ಕೊಂದ ಕೊಲೆಗಾತಿಯ ಬೆಚ್ಚಿ ಬೀಳಿಸುವ ಕ್ರೈಮ್ ಸ್ಟೋರಿ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ನಡೆದ ಈ ಘಟನೆ ಕೇಳಿದ್ರೆ ನಿಮ್ಮ ಎದೆ ಝಲ್ಲೆನ್ನುತ್ತೆ. ಜೊತೆಯಾಗಿ ಕೆಲಸ ಮಾಡುತ್ತಿದ್ದ 27 ವರ್ಷದ ಕಿರಣ್ ಮತ್ತು ಪ್ರೇಮ ಕಳೆದ 2 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರು. ಆದರೆ ಇತ್ತೀಚೆಗೆ ಕಿರಣ್ ತನ್ನನ್ನು ಅವಾಯ್ಡ್ ಮಾಡುತ್ತಿದ್ದಾನೆ, ತನ್ನ ಮಾಜಿ ಪ್ರೇತಮೆ ಜೊತೆ ಮತ್ತೆ ಸಂಪರ್ಕ ಬೆಳೆಸಿದ್ದಾನೆ ಅನ್ನೋ ಅನುಮಾನ ಪ್ರೇಮಾಳ ತಲೆಗೆ ಹೊಕ್ಕಿತ್ತು. ಆ ಅನುಮಾನ ಅವಳನ್ನೊಬ್ಬ ಕ್ರೂರ ರಾಕ್ಷಸಿಯನ್ನಾಗಿ ಬದಲಾಯಿಸಿತ್ತು. ಪ್ರಿಯತಮನನ್ನ ಮುಗಿಸಲೇಬೇಕು ಅಂತ ಪಕ್ಕಾ ಸ್ಕೆಚ್ ಹಾಕಿದ ಈ ಮಾಯಗಾತಿ ಮನೆಯಲ್ಲಿ ಯಾರಿಲ್ಲ ಬಾ, ನಿನಗೊಂದು ಸರ್ಪ್ರೈಸ್ ಇದೆ, ಫಾರಿನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಕಿರಣ್ಣನ್ನ ಕರೆಸಿಕೊಂಡಿದ್ದಾಳೆ. ಅವಳ ಬಣ್ಣದ ಮಾತಿಗೆ ಮರುಳಾದ ಕಿರಣ್ ಅಲ್ಲಿ ಕಾದಿದ್ದ ಯಮ ಪಾಶವನ್ನರಿಯದೆ ಮನೆಗೆ ಹೋಗಿದ್ದ. ಇದು ವೆಸ್ಟರ್ನ್ ಸ್ಟೈಲ್ ಪ್ರಪೋಸ್, ಸುಮ್ಮನೆ ನಿಂತ್ಕೋ ಅಂತ ನಂಬಿಸಿ ಅವನ ಕೈಕಾಲುಗಳಿಗೆ ಹಗ್ಗ ಬಿಗಿದು ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟಿದ್ದಾಳೆ. ಪಾಪ ಕಿರಣ್ ಇದೇನೋ ಪ್ರೀತಿಯ ಆಟ ಅಂತ ಕಾಯುತ್ತಿದ್ದಾಗ ಮೊದಲೇ ತಂದಿಟ್ಟಿದ್ದ ಪೆಟ್ರೋಲ್ ಮತ್ತು ಸೀಮೆಎಣ್ಣೆ ಮಿಶ್ರಣವನ್ನು ಆತನ ಮೇಲೆ ಸುರಿದು ಬೆಂಕಿ ಗೀರಿಯೇ ಬಿಟ್ಟಿದ್ದಾಳೆ. ಕಿರಣ್ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ನರಳಿ ಸಜೀವ ದಹನವಾದರೂ ಆಕೆ ಮಾತ್ರ ಕಲ್ಲಿನಂತೆ ನಿಂತಿದ್ಲು. ಸ್ಥಳೀಯರು ಬಂದು ನೋಡಿದಾಗ ಕಿರಣ್ ಬೂದಿಯಾಗಿದ್ದ. ಆದರೆ ಇಡೀ ಕೋಣೆಯಲ್ಲಿ ಬೆಂಕಿ ಹೊತ್ತಿ ಉರಿಯುತ್ತಿದ್ದರೂ ಪ್ರೇಮಗೆ ಮಾತ್ರ ಒಂದು ಸಣ್ಣ ಗಾಯವೂ ಆಗಿರಲಿಲ್ಲ. ಇದುವೇ ಪೊಲೀಸರ ಅನುಮಾನಕ್ಕೆ ಕಾರಣವಾಯಿತು. ವಿಚಾರಣೆ ನಡೆಸಿದಾಗ ಹಂತಕಿಯ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ತನ್ನವನಾಗದವನು ಈ ಪ್ರಪಂಚದಲ್ಲೇ ಇರಬಾರ್ದು ಅನ್ನೋ ಈಕೆಯ ವಿಕೃತ ಪ್ರೇಮದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ.